ಗುಡ್ ಮಾರ್ನಿಂಗ್. ಸೊ ಈ ದಿನ ಶ್ರೀ ವಿವೇಕಾನಂದ ಕಲಾ ಕೇಂದ್ರ ಬೆಂಗಳೂರು ಇವರು ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀ ವಿ ನಾಗರಾಜ್ ಅವರು, ಇವರು ವೃತ್ತಿಯಲ್ಲಿ ಶಿಕ್ಷಕರು. ಸುಮಾರು 12 ವರ್ಷ ನನ್ನ ಜೊತೆ ಆಚಾರ್ಯಪ್ಪ ಶಾಲಾ ಗ್ರಾಮಾಂತರ ಪ್ರೌಢಶಾಲೆ ಸೋಮನಹಳ್ಳಿಯಲ್ಲಿ ಕನ್ನಡ ಶಿಕ್ಷಕರಾಗಿ ಕೆಲಸ ಮಾಡಿದ್ದಾರೆ. ಪ್ರವೃತ್ತಿಯಲ್ಲಿ ಇವರು ಒಳ್ಳೆ ರಂಗಕರ್ಮಿ. ಇವರು ಸುಮಾರು ಒಂದು 52 ವರ್ಷಗಳಿಂದ ಸುಮಾರು ಒಂದು ಸಾವಿರಾರು ಪ್ರೋಗ್ರಾಮ್ಸ್ ಕೊಟ್ಟಿದ್ದಾರೆ. 52 ವರ್ಷಗಳಿಂದ ಮಾಡ್ತಾ ಇದ್ದಾರೆ ಅಂತ. ಇವರು ದೆಹಲಿಯಲ್ಲಿ ಪ್ರಧಾನಿಗಳ ಮುಂದೆನೂ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಮತ್ತು ಮೈಸೂರು ಅರಮನೆಯಲ್ಲಿ ಕೂಡ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಇವರು ಮಗಳು ಕೂಡ ಒಳ್ಳೆ ಭರತನಾಟ್ಯ ಕಲಾವಿದೆ. ಅವರ ಪತ್ನಿ ಕೂಡ ನಮ್ಮ ರಾಜ್ಯ ಮಟ್ಟದ ಒಂದು ಹಿನ್ನೆಲೆ ಗಾಯಕರು. ಇವರು ಒಳ್ಳೆಯ ಕುಟುಂಬ. ಮತ್ತು ಇವತ್ತು ಅದ್ವೈತ ಭಾಸ್ಕರ ಶಂಕರ ಅಂತ ಒಂದು ನೃತ್ಯ ರೂಪಕ ಪ್ರದರ್ಶನ ಮಾಡ್ತಾರೆ. ಅವರು ಮತ್ತು ಅವರ ಟೀಮ್ಗೆ ನಮ್ಮ ಶಾಲೆಯ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ. ಮತ್ತು ಈ ಕಾರ್ಯಕ್ರಮ ನಡೆಸ್ಬೇಕಾದ್ರೆ ನಮ್ಮ ಆಡಳಿತ ಮಂಡಳಿಯವ್ರನ್ನ ಅನುಮತಿ ಕೇಳಿದ್ರು. ನಂಗೆ ಸುಮಾರು ಒಂದು ತಿಂಗಳಿಂದ ಹೇಳ್ತಾಯಿದ್ರು. ನಾನು ಅವ್ರನ್ನ ಹತ್ರ ಕೇಳಿದಾಗ ಅವರು ಅನುಮತಿ ಕೊಟ್ಟಿರ್ತಾರೆ. ಅವ್ರಿಗೂ ಕೂಡ ಧನ್ಯವಾದಗಳು. ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರು, ಕಾರ್ಯದರ್ಶಿ, ಟ್ರೆಜರರು, ಉಪಾಧ್ಯಕ್ಷರು ಮತ್ತು ಇತರ ಕಮಿಟಿ ಮೆಂಬರ್ಸ್ಗೆ, ಶಿಕ್ಷಕರಿಗೆ, ಮತ್ತು ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮುಂದೆ ಇವರು ಮಾತಾಡ್ತಾರೆ. ಶೋ ಶುರು ಮಾಡೋಣ. ವೆರಿ ಗುಡ್. ಜೋಶ್ ಇದಿರಬೇಕು ನನಗೆ. ಶುರು ಮಾಡೋಣ. ವೆರಿ ಗುಡ್. ಮಕ್ಕಳ ಮಧ್ಯದಲ್ಲಿ ಇದು ಅರ್ಥ ಮಾಡ್ಕೊಳ್ಳಿ, ಇದೊಂದು ಮೌಲ್ಯಾಧಾರಿತವಾಗಿರತಕ್ಕಂಥ ವಿಶೇಷವಾದ ಕಾರ್ಯಕ್ರಮ. ಎಂಜಾಯ್ ಮಾಡಿ, ತಪ್ಪಿಲ್ಲ. ಕಿರ್ಚೋದು ಅದು ಮಾಡಬಾರ್ದು. ಓಕೆ. ಮಕ್ಕಳಲ್ಲಿ ನಮ್ಮ ಭಾರತೀಯ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಅರಿವು ಮೂಡಿಸಬೇಕು ಅನ್ನುವ ಒಂದು ಉದ್ದೇಶದಿಂದ ಕಳೆದ 52 ಆಯಿತು, ಇದು 53ನೇ ವರ್ಷದಲ್ಲಿ ಪ್ರತಿ ವರ್ಷ ಈ ರೀತಿಯ 2 ಕಾರ್ಯಕ್ರಮ, ಮಹಾನ್ ವ್ಯಕ್ತಿಗಳಾಗ್ಬೋದು, ಪುರಾಣ ವ್ಯಕ್ತಿಗಳಾಗ್ಬೋದು, ಪ್ರಾತಸ್ಮರಣೀಯರಾಗ್ಬೋದು, ಯಾರೇ ಇರ್ಬೋದು, ಭಾರತದ ಸನಾತನ ಸಂಸ್ಕೃತಿಯನ್ನು ಬೆಳಗಿಸೋದಕ್ಕಾಗಲಿ, ರಾಷ್ಟ್ರ ಪ್ರೇಮವನ್ನು ಬೆಳಗಿಸೋದಾಗಲಿ, ನಾವು ಮುಂದಿನ ಬದುಕು ನಮಗೆ ಒಬ್ಬರ ಆದರ್ಶ ಪುರುಷ ಅನ್ನೋರನ್ನು ಯಾರನ್ನು ತಗೋಬೋದು ಅನ್ನೋದಕ್ಕಾಗಲಿ ಅಂತ ಒಬ್ಬೊಬ್ಬ ವ್ಯಕ್ತಿಯನ್ನು ಆಧಾರವಾಗಿಟ್ಕೊಂಡು ಅವರ ಜೀವನ ಸಾಧನೆ, ಅವರ ಒಂದು ಕೊಡುಗೆ, ಸಮಾಜಕ್ಕೆ ಅವರ ಕೊಡುಗೆ. ಯಾಕೆಂದರೆ ಯಾವ ಮಕ್ಕಳು ನಾಳೆ ಯಾವ ರೀತಿ ನೀವು ಕೊಡ್ತೀರೋ ನಮಗೆ ಗೊತ್ತಿಲ್ಲ. ಕೊಡುಗೆಗಳನ್ನು ಸಮಾಜಕ್ಕೆ ಒಳ್ಳೆ ಮಕ್ಕಳಾಗಿ, ಅದಕ್ಕೆ ಇಂಥ ಒಂದು ಕಾರ್ಯಕ್ರಮಗಳು ನಿಮಗೆ ಪ್ರೋತ್ಸಾಹಿತವಾಗಲಿ ಅನ್ನೋದಕ್ಕೋಸ್ಕರವಾಗಿ ಕಳೆದ 52 ವರ್ಷದಿಂದಲೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ನಮ್ಮ ಈ ಮಹಿಳಾ ಮಂಡಳಿ ಶಾಲೆಯಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ. ಮಹಿಳಾ ಮಂಡಳಿಯಿಂದಲೂ ಅನೇಕ ಒಳ್ಳೊಳ್ಳೆಯ ಕಲಾವಿದರು ಬಂದಿದ್ದಾರೆ. ಇವತ್ತು ಮಾಡ್ತಾ ಇರತಕ್ಕಂಥ ಒಬ್ಬ ಒಳ್ಳೆ ಕಲಾವಿದೆ, ಅವಳು ಇಲ್ಲಿ ಸೇರಿಕೊಂಡಾಗ ನರ್ಸರಿಗೆ ಸೇರಿದ್ಲವಳು. ಅವಳು ಇವತ್ತಿಗೂ ಒಳ್ಳೆ ಕಲಾವಿದೆ. ಅವಳು ಅದೇ ಹೇಳ್ತಾ ಇದ್ಲು, ನಿನ್ನೆ ದಿನ ಫಸ್ಟು ನರ್ಸರಿಯಿಂದ ಹಿಡಿದು 10th ತನಕ ಪ್ರತಿ ವರ್ಷ ಈ ಸ್ಟೇಜ್ ಮೇಲೆ ನಾನು ಮಾಡಿದ್ದೆ ಅಂತ. ಆಮೇಲೆ ನಾನು ಪರಿಚಯ ಮಾಡಿಸ್ತೀನಿ. ಅವಳು ಬರ್ತಾಳೆ ನಿಮ್ಮ ಇದಕ್ಕೆ. ವಿಶೇಷವಾಗಿ ಇಲ್ಲಿ ಮಾಡಲೇಬೇಕು ಅನ್ನೋದಕ್ಕೋಸ್ಕರ ಬಂದಿದ್ದಾಳೆ. ಹಾಗಾಗಿ ನಿಮಗೆ ಇವಾಗ ನಾನು ಹೆಚ್ಚಿಗೆ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ. ಸನಾತನ ಧರ್ಮವನ್ನು ಉಳಿಸಿ ಒಂದು ನೆಲೆಯನ್ನು ಕೊಟ್ಟಂತಹ ಧೀಮಂತ ವ್ಯಕ್ತಿ ನಮ್ಮ ಶಂಕರಾಚಾರ್ಯರು. ಅವರ ಒಂದು ಜೀವನ ಚಿತ್ರವನ್ನು ನಿಮ್ಮೆದುರು ಈಗ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಈಗ ನಾವು ನೋಡೋಣ. ಅದ್ವೈತ ಭಾಸ್ಕರ ಶಂಕರ, ಅದ್ವೈತ ಭಾಸ್ಕರ ಶಂಕರ.